ಇರಾನ್ ದಾಳಿಗೆ ಡೊನಾಲ್ಡ್ ಟ್ರಂಪ್ ಬೆಚ್ಚಿ ಬಿದ್ರ ಯುದ್ಧ ಅಂತ್ಯಗೊಳಿಸುವ ಸುಳಿವನ್ನ ಕೊಡ್ತಾ ಅಮೆರಿಕ ವಾರ್ ಮುಕ್ತಾಯದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇರಾನ್ ಜೊತೆಗಿನ ಯುದ್ಧ ಚೆನ್ನಾಗಿ ನಡೀತಾ ಇದೆ. ಇರಾನ್ನೊಂದಿಗಿನ ಯುದ್ಧವು ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳಿವು ಕೊಟ್ಟಿದ್ದಾರೆ. ವಾರ್ ಮುಕ್ತಾಯದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ಜೊತೆಗಿನ ಯುದ್ಧ ಚೆನ್ನಾಗಿ ನಡೀತಾ ಇದೆ. ಅಮೆರಿಕ ಇರಾನ್ ಮೇಲೆ ನಿರೀಕ್ಷೆಗಿಂತ ಹೆಚ್ಚು ಹಾನಿಯನ್ನ ಉಂಟು ಮಾಡಿದೆ. ಅದೊಂದು ಕಡೆ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಏನು ಉಳಿದಿಲ್ಲ. ಈ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಅದು ಒಂದು ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಈ ವಿಚಾರವನ್ನ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಈಗ ಆಲ್ರೆಡಿ ಕೊಲ್ಲಿ ಯುದ್ಧ ಎಫೆಕ್ಟ್ ಏನಿದೆ ಅದರ ಎಫೆಕ್ಟು ಇಡೀ ವಿಶ್ವಕ್ಕೆ ತಟ್ತಾ ಇದೆ. ಜೊತೆಗೆ ಯಾವ್ಯಾವುದರಲ್ಲಿ ದರ ಏರಿಕೆ ಆಗ್ತಾ ಇದೆ, ಅದರ ಬಿಸಿ ಎಷ್ಟರ ಮಟ್ಟಿಗಿದೆ ಅಂತೇಳಿ ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಇರಾನ್ ಜೊತೆಗಿನ ಯುದ್ಧ ಚೆನ್ನಾಗಿ ನಡೀತಾ ಇದೆ. ಇರಾನ್ ಮೇಲೆ ಈಗ ದಾಳಿ ಮಾಡೋದಕ್ಕೆ ಯಾವುದು ಕೂಡ ಉಳಿದಿಲ್ಲ. ಎಲ್ಲವೂ ಕೂಡ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚು ಹಾನಿಯನ್ನು ಉಂಟು ಮಾಡಿದ್ದೀವಿ. ಹಾಗಾಗಿ ಈ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಈ ವಿಚಾರವನ್ನು ಟ್ರಂಪ್ ಹೇಳಿಕೊಂಡಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಈ ಯುದ್ಧ ಇನ್ನೇನು ಆದಷ್ಟು ಬೇಗ ಸ್ಟಾಪ್ ಆಗಬಹುದಾ ಅನ್ನುವಂತಹ ಚರ್ಚೆ ಕೂಡ ಹುಟ್ಟಾಗ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ನವರ ಕ್ಷಿಪಣಿಗಳು ಚದುರಿ ಹೋಗಿದೆ. ಅವರ ಡ್ರೋನ್ಗಳನ್ನು ಎಲ್ಲೆಡೆ ಸ್ಫೋಟಿಸಲಾಗ್ತಾ ಇದೆ. ಅವುಗಳ ಡ್ರೋನ್ಗಳ ತಯಾರಿಕೆಯೂ ಕೂಡ ನಿಂತಿದೆ ಅನ್ನುವಂಥ ವಿಚಾರವನ್ನು ಅಮೆರಿಕ ಅಧ್ಯಕ್ಷರು ಮಾತನಾಡಿದ್ದಾರೆ. ಅಲ್ಲಿಗೆ ಈಗ ದಾಳಿ ಮಾಡೋದಕ್ಕೆ ಏನೂ ಕೂಡ ಉಳಿದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಯುದ್ಧ ಏನಿದೆ ಇದು ವೆರಿ ಸೋನ್ ಎಂಡ್ ಆಗಬಹುದು ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಇನ್ನು ಒಮಾನ್ನಲ್ಲಿ ತೈಲ ಸಂಗ್ರಹಣಾ ಘಟಕದ ಮೇಲೆ ಡ್ರೋನ್ ದಾಳಿಯಾಗಿದೆ. ಸಲಾಲಾ ಬಂದರಿನಲ್ಲಿರುವಂತಹ ತೈಲ ಸಂಗ್ರಹಣಾ ಟ್ಯಾಂಕ್ ಧಗ ಧಗ ಅಂತ ಹೊತ್ತಿ ಉರಿದಿದೆ. ಬಂದರಿನಲ್ಲಿ ಯಾವುದೇ ವ್ಯಾಪಾರಿ ಹಡಗುಗಳಿಗೆ ಹಾನಿಯಾಗಿಲ್ಲ. ದಾಳಿಯನ್ನ ಯಾರು ನಡೆಸಿದ್ದಾರೆ ಎಂಬುದು ಸ್ಪಷ್ಟ ಆಗಿಲ್ಲ. ಮಧ್ಯಪ್ರಾಚ್ಯ ಗಲ್ಫ್ ಪ್ರದೇಶದಲ್ಲಿನ ತೈಲ ಸಂಗ್ರಹ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧದಲ್ಲಿ ಸದ್ಯ ಗಲ್ಫ್ ರಾಷ್ಟ್ರ ಕಂಗಾಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಲಾಲಾ ಬಂದರ್ ಏನಿದೆ ಅಲ್ಲಿ ನಡೆದಿರುವಂತಹ ದಾಳಿ ಇದು. ಯಾವುದೇ ವ್ಯಾಪಾರಿ ಹಡಗುಗಳಿಗೆ ಹಾನಿಯಾಗಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಈ ತೈಲ ಸಂಗ್ರಹಣಾ ಘಟಕ ಏನಿದೆ ಅದರ ಮೇಲೇ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಮತ್ತೊಂದು ಕಡೆ ಈಗ ಯುದ್ಧ ಏನು ಭಾಳ ಚೆನ್ನಾಗಿ ನಡೀತಾ ಇದೆ. ನಾವು ಅಂದ್ಕೊಂಡಿದ್ದ ನಿರೀಕ್ಷೆ ಏನಿದೆ ಅದಕ್ಕಿಂತ ಜಾಸ್ತಿ ಹಾನಿ ಉಂಟು ಮಾಡಿದ್ದೀವಿ. ಹೀಗಾಗಿ ಇನ್ನೇನು ಅತಿ ಶೀಘ್ರದಲ್ಲೇ ಈ ಒಂದು ಯುದ್ಧವನ್ನು ಕೊನೆಗೊಳಿಸಬಹುದು ಅನ್ನುವಂತಹ ಒಂದು ಸುಳಿವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅದೊಂದು ಕಡೆ ಈಗೇನು ಈ ದಾಳಿ ನಡೆದಿದೆಯಲ್ಲ ಈ ದಾಳಿನ ಯಾರು ನಡೆಸಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಮಧ್ಯಪ್ರಾಚ್ಯ ಗಲ್ಫ್ ಪ್ರದೇಶದಲ್ಲಿನ ತೈಲ ಸಂಗ್ರಹ ಏನಿದೆ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ನಡೆಸುವಂತಹ ಕೆಲಸ ಆಗ್ತಾ ಇದೆ. ಈಗ ಆಲ್ರೆಡಿ ಅಲ್ಲಿನ ಯುದ್ಧದ ಪರಿಣಾಮ ಸಿಲಿಂಡರ್ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಅದರ ನಡುವೆ ಪ್ರತಿಯೊಂದು ಗ್ಯಾಸ್ ಅಂದರೆ ಈಗ ಮನೆಗೆ ಬೇಕಾದಂಥ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಬುಕ್ ಮಾಡೋದಕ್ಕೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಇನ್ನು ಹೋಟೆಲ್ಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ, ಅಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ. ಆಲ್ಮೋಸ್ಟ್ ಈಗ ಆಲ್ರೆಡಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸಿಲಿಂಡರ್ಗಳ ಅಭಾವ ಜಾಸ್ತಿ ಆಗಿದೆ. ಹೀಗಾಗಿ ವೆರಿ ಸೂನ್ ಈ ಯುದ್ಧ ಕೊನೆಗೊಳ್ಳಬಹುದು ಅನ್ನುವಂತಹ ಒಂದು ಸುಳಿವನ್ನು ಅಮೆರಿಕದ ಅಧ್ಯಕ್ಷರು ಕೊಟ್ಟಿದ್ದಾರೆ.